ತಮಿಳುನಾಡು ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಿದೆ. ವಿಜಯ್ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ತಮಿಳುನಾಡು ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರ ರಚನೆಗೆ ಸರ್ಕಸ್ ಜೋರಾಗ್ತಾ ಇದೆ. ಗವರ್ನರ್ ರಾಜೇಂದ್ರ ಅವರನ್ನ ಭೇಟಿ ಮಾಡಿದ್ದಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್. ಪದಗ್ರಹಣಕ್ಕೆ ಅವಕಾಶವನ್ನ ನೀಡುವಂತೆ ಜನನಾಯಕನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ 112 ಶಾಸಕರ ಬೆಂಬಲದ ಪತ್ರದ ಜೊತೆಗೆ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಸರ್ಕಾರ ರಚನೆಗೆ ಬೇಕಾಗಿರೋದು 118 ಶಾಸಕರ ಬೆಂಬಲ. ಆ ಪತ್ರದ ಜೊತೆಗೆ ಬನ್ನಿ ಅಂತೇಳಿ ರಾಜ್ಯಪಾಲರು ಹೇಳಿದ್ರು. ಹೀಗಾಗಿ ಬಹುಮತದ ಪಟ್ಟಿಯ ಜೊತೆಗೆ ಬನ್ನಿ ಅಂತೇಳಿ ಗವರ್ನರ್ ರಾಜೇಂದ್ರ ಅವರು ಹೇಳಿದ ಬೆನ್ನಲ್ಲೇ ಇವತ್ತು ಮತ್ತೆ ಗವರ್ನರ್ ಅನ್ನ ಭೇಟಿಯಾಗಿದ್ದಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್. ಹಾಗಾಗಿ 118 ಶಾಸಕರ ಬೆಂಬಲದ ಜೊತೆಗೇನೆ ರಾಜ್ಯಪಾಲರನ್ನ ಭೇಟಿಯಾದ್ರ, ಅಥವಾ ಸಮಯಾವಕಾಶವನ್ನು ಕೇಳೋದಕ್ಕೆ ಮುಂದಾದ್ರ, ಅಥವಾ ಮೊದಲು ಪದಗ್ರಹಣ ಆಗಲಿ ಅದಾದ ಮೇಲೆ ಬಹುಮತವನ್ನು ಸಾಬೀತುಪಡಿಸ್ತೀನಿ ಅಂತೇಳಿ ಕನ್ವಿನ್ಸ್ ಮಾಡೋದಕ್ಕೆ ಮುಂದಾದ್ರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ತಮಿಳುನಾಡಿನ ರಾಜಕಾರಣ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಟಿವಿಕೆ ಪಕ್ಷದ ಮುಖ್ಯಸ್ಥರಾದಂತಹ ವಿಜಯ್ ಜೋಸೆಫ್ ಈಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಲೋಕಭವನಕ್ಕೆ ಬಂದಿದ್ದಾರೆ. ರಾಜ್ಯಪಾಲರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆಯೂ ಕೂಡ ಇದೇ ರೀತಿಯ ಭೇಟಿಯಾಗಿತ್ತು. 112 ಶಾಸಕರ ಬೆಂಬಲದ ಪತ್ರದ ಜೊತೆಗೆ ವಿಜಯ್ ರಾಜ್ಯಪಾಲರನ್ನ ಮುಖಾಮುಖಿ ಭೇಟಿಯಾಗಿದ್ರು. ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಸರ್ಕಾರ ರಚನೆಗೆ 118 ಶಾಸಕರು ಬೇಕು. ಅವರುಗಳ ಬೆಂಬಲದ ಜೊತೆಗೆ ಆ ಪತ್ರದ ಜೊತೆಗೆ ಬನ್ನಿ ಅನ್ನುವಂತಹ ಸೂಚನೆಯನ್ನ ರಾಜ್ಯಪಾಲರು ಕೊಟ್ಟಿದ್ರು. ಹಾಗಾಗಿ ವಿಜಯ್ ಈಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚೆನ್ನೈನ ಲೋಕಭವನದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ವಿಜಯ್ ಇದ್ದಂತಹ ಕಾರು ಲೋಕಭವನವನ್ನ ಪ್ರವೇಶ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಮೊದಲು ಪದಗ್ರಹಣ ಆಗಲಿ ಅದಾದ ಮೇಲೆ ಬಹುಮತವನ್ನು ಸಾಬೀತುಪಡಿಸ್ತೀನಿ ಅಂತ ಹೇಳಿ ಕೇಳಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಥವಾ 118 ಶಾಸಕರ ಬೆಂಬಲದ ಪತ್ರದ ಜೊತೆಗೂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿರುವಂತಹ ಸಾಧ್ಯತೆ ಇದೆ. ಇವೆರಡೂ ಇಲ್ಲ ಅಂದ್ರೆ ಮೂರನೇದಾಗಿ ಇನ್ನಷ್ಟು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳುವಂತಹ ಸಾಧ್ಯತೆಯೂ ಇದೆ ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಇಷ್ಟು ಬೆಳವಣಿಗೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಡಿಎಂಕೆ ಅಣ್ಣಾ ಡಿಎಂಕೆ ಪಕ್ಷಗಳಲ್ಲೂ ಕೂಡ ಚಟುವಟಿಕೆಗಳು ಬಿರುಸುಗೊಳ್ತಾ ಇದ್ದಾವೆ. ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಮಿಳುನಾಡಿನ ರಾಜಕಾರಣ ರೋಚಕ ತಿರುವನ್ನು ಪಡೆದುಕೊಂಡಿದೆ. 108 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಈಗ ಟಿವಿಕೆ ಹೊರಹೊಮ್ಮಿದೆ. ವಿಜಯ್ ಪಕ್ಷ ಹೊರಹೊಮ್ಮಿದೆ. ಹಾಗಿದ್ರೂ ಕೂಡ ಮ್ಯಾಜಿಕ್ ನಂಬರ್ ಅನ್ನು ತಲುಪೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಕಾಂಗ್ರೆಸ್ ಡಿಎಂಕೆ ಮೈತ್ರಿಗೆ ಟಾಟಾ ಬೈ ಬೈ ಹೇಳಿ ಈಗ ಟಿವಿಕೆ ಪಕ್ಷದ ಜೊತೆಗೆ ಕೈ ಜೋಡಿಸಿದೆ. ಇದರ ನಡುವೆ ಇನ್ನು 6ರಿಂದ 8 ಶಾಸಕರ ಬೆಂಬಲ ಬೇಕಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಚೆನ್ನೈನಿಂದ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಮತ್ತೊಮ್ಮೆ ರಾಜ್ಯಪಾಲರು ವಿಜಯ್ ಭೇಟಿ ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಈ ಭೇಟಿ ಸಂದರ್ಭದಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ಮಸೂದ್? ಪ್ರೇಮ್, ನಟ ವಿಜಯ್ ಅವರು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ರಾಜಭವನದಲ್ಲಿ ಭೇಟಿ ಮಾಡಿ ಮಾತುಕತೆ ಮಾಡ್ತಾ ಇದ್ದಾರೆ. ಈಗಷ್ಟೇ ಕೆಲವು ಕ್ಷಣಗಳ ಹಿಂದೆ ವಿಜಯ್ ಅವರು ತಮ್ಮ ಪಕ್ಷದ ಮುಖ್ಯಸ್ಥರೊಂದಿಗೆ ಬಂದಿದ್ದಾರೆ. ಈಗ ಇರು ಮರುಪರಿಶೀಲನೆ ಮಾಡಿ ನಿಮ್ಮ ನಿರ್ಧಾರ ಅನ್ನುವಂತಹ ಮನವೊಲಿಕೆಯನ್ನು ಕೂಡ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅರ್ಲೇಕರ್ ಅವರಿಗೆ ವಿಜಯ್ ಅವರು ಮಾಡ್ಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ನಮ್ಮ ಹತ್ರ ಬಹುಮತ ಇದೆ, ನಮ್ಮ ಹತ್ರ ಸರ್ಕಾರ ರಚನೆಗೆ ಅಗತ್ಯ ಬಲ ಇದೆ, 118ಕ್ಕೂ ಹೆಚ್ಚು ಶಾಸಕರು ನಮ್ಮ ಪರ ಇದ್ದಾರೆ, ನೀವು ವಿಶ್ವಾಸ ಮತ ಯಾಚನೆಗೆ ಅವಕಾಶ ಮಾಡಿಕೊಡಿ, ಫ್ಲೋರ್ ಆಫ್ ಟೆಸ್ಟ್ ನಲ್ಲಿ ನಾನು ವಿಶ್ವಾಸ ಮತ ಯಾಚನೆ ಮಾಡಿ ತೋರಿಸ್ತೇನೆ, ಬಹುಮತ ಸಾಬೀತು ಮಾಡ್ತೇನೆ, ನೀವು ಇನ್ನೊಂದು ಅವಕಾಶ ಕೊಡಿ, ಅನುಮತಿ ಕೊಡಿ ಅನ್ನುವಂಥ ಮರುಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ನಿನ್ನೆಯ ಭೇಟಿ ಬಳಿಕ ಇವತ್ತು ಮತ್ತೊಮ್ಮೆ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರು ಏನು ಹೇಳ್ತಾರೆ ಕಾದು ನೋಡಬೇಕು. ಸದ್ಯ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತಾ ಇದ್ದಾರೆ. ಅವರ ಮನವೊಲಿಕೆ ಯತ್ನವನ್ನು ಕೂಡ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋಂಥದ್ದು ಈ ಹಂತದಲ್ಲಿ ಕುತೂಹಲ. ನಿನ್ನೆ ಬಹುಮತ ಇಲ್ಲ, ನಿಮ್ಮ ಬಳಿ 118 ಶಾಸಕರ ಬಲ ಇಲ್ಲ ಅಂತ ಅವರು ಅನುಮತಿಯನ್ನು ನಿರಾಕರಣೆ ಮಾಡಿದ್ರು. ಇವತ್ತೇನು ಹೇಳ್ತಾರೆ ಕಾದು ನೋಡಬೇಕು. ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ವಿಜಯ್ ಅವರು ಮುಂದೆ
ಮುಂದೆ ಏನು ತೀರ್ಮಾನ ತೆಗೆದುಕೋಬೇಕು, ಮುಂದೆ ಏನು ನಡೆ ಇಡಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಹೈಕೋರ್ಟ್ಗೆ ಹೋಗಬೇಕು, ಕಾನೂನು ಮೊರೆ ಹೋಗಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಅದೆಲ್ಲವೂ ಕೂಡ ರಾಜ್ಯಪಾಲರ ಈಗಿನ ತೀರ್ಮಾನದ ಮೇಲೆ ನಿರ್ಧಾರಿತವಾಗಿದೆ. ಸದ್ಯಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಏನು ಉತ್ತರ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಪ್ರೇಮ್.